ಇದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ನಾಯಕತ್ವದ ವಿಚಾರ ಒಂದು ಕಡೆಗೆ ಚರ್ಚೆ ಆಗಿದೆ. ಮತ್ತೊಂದು ಕಡೆಗೆ ಮುಂದೆ ಅಹಿಂದ ನಾಯಕತ್ವವನ್ನು ಯಾರು ಮುನ್ನಡೆಸ್ತಾರೆ ಅನ್ನುವಂಥ ಪ್ರಶ್ನೆ ಮೊದಲಿಂದಲೂ ಕೂಡ ಇತ್ತು. ಸಿದ್ದರಾಮಯ್ಯನವರ ಕಾಲಘಟ್ಟ ಹೀಗಿದೆ, ಆದರೆ ಸಿದ್ದರಾಮಯ್ಯನವರ ಆದ ಬಳಿಕ ಮುಂದೆ ಯಾರು ಅನ್ನುವಂಥ ಪ್ರಶ್ನೆಗೆ ಈಗ ಸತೀಶ್ ಜಾರಕಿಹೊಳಿನೇ ಇದರ ಉತ್ತರವ ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಈಗಾಗಲೇ ಸೈಲೆಂಟ್ ಆಗಿದ್ದಾರೆ ಅಂತ ಸ್ವತಃ ಅವರ ಬೆಂಬಲಿಗರಂಥ ರಾಜಣ್ಣ ಸೇರಿದಂಥ ಅನೇಕ ನಾಯಕರು ನೇರವಾಗಿ ಹೇಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆಗೆ ಸತೀಶ್ ಜಾರಕಿಹೊಳಿ, ಜಮೀರ್ ಸೇರಿದಂತೆ, ರಾಜಣ್ಣ ಸೇರಿದಂತೆ ಬೇರೆ ಬೇರೆ ನಾಯಕರಿಗೆ ಯಾವ್ಯಾವಾಗ ಸಮಸ್ಯೆ ಆಯಿತೋ ಅವರೆಲ್ಲರಿಗೂ ಕೂಡ ಸಹಾಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಇಬ್ಬರ ಜೊತೆಗೂ ಕೂಡ ಮಾತಾಡ್ತಾ ಸಮುದಾಯಕ್ಕೆ ಏನಾಗಬೇಕು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಅತ್ತ ಪರಮೇಶ್ವರ್ ಅವರ ಜೊತೆಗೂ ಕೂಡ ಲಂಚ್ ಮೀಟಿಂಗ್ ಮೂಲಕ ಹೊಸದೊಂದು ದಾಳವನ್ನು ಉಳಿಸ್ತಾ ಇದ್ದಾರೆ. ಹಾಗಾದರೆ ಸತೀಶ್ ಜಾರಕಿಹೊಳಿ ಅಹಿಂದಾದ ಹೊಸ ನಾಯಕನ ನೋಡೋಣ ಬನ್ನಿ ಸ್ಟೋರಿಲಿ. ಇಷ್ಟು ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ಅಂದರೆ ಅದು ಕೇವಲ SC/ST ಲೀಡರ್ ಅನ್ನುವಂಥ ರೀತಿಯ ಭಾವನೆಗಳಿತ್ತು. ಆದರೆ ಅದನ್ನ ಓವರ್ಕಮ್ ಮಾಡಿ ನಾನು ಮುಸ್ಲಿಮರಿಗೂ ಕೂಡ ನಾಯಕ, ಅಹಿಂದ ಉತ್ತರಾಧಿಕಾರಿಯಾಗುವಂತ ಎಲ್ಲ ಲಕ್ಷಣಗಳು, ಎಲ್ಲ ಅವಕಾಶಗಳು ತನ್ನ ಬಳಿ ಇದೆ ಅನ್ನೋದನ್ನ ಈ ಒಂದು ಬೆಳವಣಿಗೆಯ ಮೂಲಕ ಸಾಬೀತು ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೊರಟಿದ್ದಾರೆ. ರಿಕ್ವೆಸ್ಟ್ ಮಾಡಿದ್ವಿ, ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ನೋಟಿಸ್ ಕೊಟ್ಟು ವರಿಷ್ಠರ ಅನುಮತಿ ಪಡೆದು ಮತ್ತೆ ವಾಪಸ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ರಾಜಕಾರಣದಲ್ಲಿ ಪ್ಲಸ್ನ ಹಿಂದೆ ಮೈನಸ್ ಇರುತ್ತೆ. ಆಗೋ ಬೆಳವಣಿಗೆ ಒಬ್ಬರಿಗೆ ಲಾಭ ತಂದ್ರೆ ಅದು ಮತ್ತೊಬ್ಬರಿಗೆ ನಷ್ಟ ಉಂಟು ಮಾಡುತ್ತೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿನ ಲಾಭ ನಷ್ಟದ ಲೆಕ್ಕಾಚಾರವು ಇದೇ ಸೂತ್ರದ ಸುತ್ತ ನಡೀತಿದೆ. ಮುಸ್ಲಿಂ ಮುಖಂಡರ ತಲೆನೋವು, ಸಿಎಂ ಸಿದ್ದರಾಮಯ್ಯರ ಮೌನ ಹಾಗೂ ಸತೀಶ್ ಜಾರಕಿಹೊಳಿಯ ಕಾರ್ಯ ಚಟುವಟಿಕೆ ಇದಕ್ಕೆ ಕನ್ನಡಿ ಹಿಡಿದಿದೆ. ವಿಷಯ ಅಂದ್ರೆ ಈ ಕಹಾನಿ ಶುರುವಾಗೋದು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ. ಕಾಂಗ್ರೆಸ್ ಪಕ್ಷ ಉಪಚುನಾವಣೆ ಕಣದಲ್ಲಿ ಶಾಮನೂರು ಮೊಮ್ಮಗನಿಗೆ ಮಣೆ ಹಾಕಿತ್ತು. ಟಿಕೆಟ್ಗಾಗಿ ಎದುರು ನೋಡ್ತಿದ್ದ ಅಲ್ಪಸಂಖ್ಯಾತ ಮುಖಂಡರಿಗೆ ಇದರಿಂದ ಹಿನ್ನಡೆಯಾಗಿತ್ತು. ಇಷ್ಟಕ್ಕೆ ಸುಮ್ಮನಾಗದ ಮುಸ್ಲಿಂ ಮುಖಂಡರು ಕೈ ಪ್ರಚಾರದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಈ ಕಾರಣಕ್ಕೆ ಪಕ್ಷ ವಿರೋಧಿ ನಡೆಯಂತ ಕಾರಣ ಕೊಟ್ಟ ಕಾಂಗ್ರೆಸ್ ಕ್ರಮ ಕೈಗೊಂಡಿದೆ. ಸಿಎಂ ಆಪ್ತಬಣದಲ್ಲಿ ಗುರುತಿಸಿಕೊಂಡಿದ್ದ ಮುಸ್ಲಿಂ ಮುಖಂಡರ ತಲೆದಂಡವಾಗಿದೆ. ಹೀಗಿದ್ರೂ ಸಿದ್ದರಾಮಯ್ಯ ಮೌನವಾಗಿರೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈ ಮಧ್ಯೆ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಆಕ್ಟಿವ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕರನ್ನ ಒಗ್ಗೂಡಿಸಲು ಅಖಾಡಕ್ಕಿಳಿದಿದ್ದಾರೆ. ಮುಸ್ಲಿಂ ನಾಯಕರ ಜೊತೆಗೂ ನಿರಂತರ ಸಂಪರ್ಕ ಹೊಂದಿದ್ದಾರೆ. ಮುನಿಸಿಕೊಂಡವರ ಮನವೊಲಿಸೋಕೆ ಯತ್ನಿಸಿದ್ದಾರೆ. ಸತೀಶ್ರ ಈ ನಡೆ ಹಿಂದೆ ತಾವು ಅಹಿಂದ ಉತ್ತರಾಧಿಕಾರಿಯಾಗುವ ಜಾಣ್ಮೆಯೂ ಇದೆ. ಆಗ್ತಿರೋ ಬೆಳವಣಿಗೆ ನೋಡ್ತಿದ್ರೆ ಮುಸ್ಲಿಂ ಅಸಮಾಧಾನವೇ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಮುಂದೆ ಹೊಡೆತ ಬೀಳಬಹುದು. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಸಚಿವ ಸತೀಶ್ ಒಂದ್ ವೇಳೆ ನಾಯಕತ್ವ ಬದಲಾವಣೆಯಾದ್ರೆ ಸ್ಥಾನ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. ಮುಂದೆಯೂ ಅಸಮಾಧಾನ ಇದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು. ಈ ಕಾರಣಕ್ಕೆ ತಮ್ಮ ದಾರಿಯನ್ನ ಸುಗಮ ಮಾಡಿಕೊಳ್ಳಲು ತಂತ್ರ ಹೆಣಿತಿದ್ದಾರೆ. ನಾನು ಸಮುದಾಯದ ಪರ ಇದ್ದೀನಿ, ಕಷ್ಟದ ಸಮಯದಲ್ಲಿ ಬೆನ್ನಿಗೆ ನಿಂತಿದ್ದೆ ಅನ್ನೋ ಸಂದೇಶ ಕೊಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ಅಂದರೆ ಅದು ಕೇವಲ SC/ST ಲೀಡರ್ ಅನ್ನುವಂಥ ರೀತಿಯ ಭಾವನೆಗಳಿತ್ತು. ಆದರೆ ಅದನ್ನು ಓವರ್ಕಮ್ ಮಾಡಿ ನಾನು ಮುಸ್ಲಿಮರಿಗೂ ಕೂಡ ನಾಯಕ, ಅಹಿಂದ ನಾಯಕನಾಗುವಂತಹ, ಅಹಿಂದ ಉತ್ತರಾಧಿಕಾರಿಯಾಗುವಂಥ ಎಲ್ಲ ಲಕ್ಷಣಗಳು, ಎಲ್ಲ ಅವಕಾಶಗಳು ತನ್ನ ಬಳಿ ಇದೆ ಅನ್ನೋದನ್ನು ಈ ಒಂದು ಬೆಳವಣಿಗೆಯ ಮೂಲಕ ಸಾಬೀತು ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೊರಟಿದ್ದಾರೆ. ಇದೇ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರ ಜೊತೆಗಿನ ಕೆಮಿಸ್ಟ್ರಿ ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೊರಟಿದ್ದಾರೆ. ಇನ್ನು ಮುಸ್ಲಿಂ ಮುಖಂಡರ ಪರ ಟೊಂಕ ಕಟ್ಟಿ ನಿಂತ ಸತೀಶ್ ಜಾರಕಿಹೊಳಿ ಮೊನ್ನೆಯಷ್ಟೇ DCM DK ಭೇಟಿಯಾಗಿದ್ರು. ಈ ಬಗ್ಗೆ ಬೆಳಗಾವಿಯಲ್ಲಿ ಉತ್ತರಿಸಿದ ಸತೀಶ್, ಪಕ್ಷದಿಂದ ಕೈಬಿಟ್ಟವರನ್ನ ವಾಪಸ್ ಕರೆತರಲು ಯತ್ನಿಸಿದ್ದೇನೆ ಎಂದರು. ರಿಕ್ವೆಸ್ಟ್ ಮಾಡಿದ್ವಿ, ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅದು ನೋಟಿಸ್ ಕೊಟ್ಟು ವರಿಷ್ಠರ ಅನುಮತಿ ಪಡೆದು ಮತ್ತೆ ವಾಪಸ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರು ಭೇಟಿ ಆದರೆ ಒಂದು ಹೊಸ ಹಲ್ಚಲ್ ಸೃಷ್ಟಿ ಆಗ್ಬಿಡುತ್ತೆ. ನಾವು ಹೋಗಿದ್ದು ಅಲ್ಪಸಂಖ್ಯಾತರ ರಕ್ಷಣೆಗೆ ಹೋಗಿದ್ದು ಅಷ್ಟೇ. ಹೋದಾಗ ಸ್ವಾಭಾವಿಕವಾಗಿ ಚರ್ಚೆ ಆಗೇ ಆಗ್ತದೆ, ಆಗೋಲ್ಲ ಅಂತೆಲ್ಲ ರಾಜಕೀಯ ಚರ್ಚೆ ಇದ್ದೇ ಇರ್ತದೆ. ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ಅದು ಹೈಕಮಾಂಡದಲ್ಲಿದೆ, ಯಾರ ಕೈಯಲ್ಲಿ ಇಲ್ಲ. ಈ ಬೆಳವಣಿಗೆ ಬೆನ್ನಲ್ಲೇ ಬೆಂಗಳೂರಲ್ಲಿ ಮುಸ್ಲಿಂ ಸಮುದಾಯದ ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ನಡೆಸಿದ್ರು. ಕೆಪಿಸಿಸಿ ಉಪಾಧ್ಯಕ್ಷ ಸೈಯದ್ ಅಹಮದ್ ನೇತೃತ್ವದಲ್ಲಿ ಮಾತುಕತೆ ನಡೆಸಿದ್ರು. ಕಾಂಗ್ರೆಸ್ನಿಂದ ತಮ್ಮ ಸಮುದಾಯಕ್ಕೆ ಯಾವುದೇ ಅನ್ಯಾಯ ಆಗಿಲ್ಲ ಅಂತ ಪಕ್ಷದ ನಡೆಯನ್ನ ಸಮರ್ಥಿಸಿಕೊಂಡರು. ಉಳ್ಮಾಯ ಕರ್ನಾಟಕ ಅಂತ
ನಾವೆಲ್ಲ ಅನ್ಯಾಯ ಆಗಿದೆ ಸಮುದಾಯಕ್ಕೆ ಅಂದರೆ ಯಾಕೆ 10 ಜನ MLAಗಳಿದ್ದಾರೆ. ಯಾವ ಪಕ್ಷದ ಇಡೀ ಇಂಡಿಯಾನಲ್ಲಿ ಯಾವ ಪಕ್ಷದಿಂದ 10 MLAಗಳು ಮುಸ್ಲಿಂ MLA ಇಡೀ ಕಂಟ್ರಿನಲ್ಲಿ ಇಲ್ಲ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ನಿನ್ನೆ ಗದಗದ ಮುಕ್ತಿ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದ ಬಂಡೆ ಇವತ್ತು ಬೆಂಗಳೂರಿನಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಈರನ್ನ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.